ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. Work in that area, so you know even before the disease comes in, there is some kind of a energy blockage there. Clear skin is one of the best indicator of good health. Skin is the largest excretionary organ, right? It throws out through the sweat and it throws out a lot of toxins. ನಮ್ದು ಹಾಸ್ಪಿಟಲ್ ಇರೋದು ನಂದಿ ಇಲ್ಲಿ ಕೆಳಗಡೆ ಇದೆ, ಊದನಹಳ್ಳಿ ಅಂತ. ಅಲ್ಲಿ ನಿರ್ವಾಣ ನೇಚರ್ ಹೀಲಿಂಗ್ ಅಂತ. ಇದು ನಾವು ನೇಚರೋಪತಿ ಪ್ರಕೃತಿ ಚಿಕಿತ್ಸೆ ಯೋಗ ಪದ್ಧತಿಯಿಂದ ವಾಸಿ ಆಗದಂಥ ಇನ್ಕ್ಯೂರಬಲ್ ಡಿಸೀಸ್ ಅಂತ ಕಾಯಿಲೆಗಳನ್ನ ವಾಸಿ ಮಾಡ್ತೀವಿ. ಸದ್ಯಕ್ಕೆ ಒಂದು ಈಗ 30 ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ, ಮತ್ತು ಅಲ್ಲೇ ಪಕ್ಕದಲ್ಲೇ 300 ಬೆಡ್ ಹಾಸ್ಪಿಟ್ಲ್ ರೆಡಿ ಆಗ್ತಾ ಇದೆ ಮೇ-ಜೂನಲ್ಲಿ. ಅದ್ರ ಪ್ರಕಾರ ಮಾಡ್ತೀವಿ. ಮತ್ತು ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿವಸದ ಪ್ರಕಾರ ಯುಕ್ತವಾಗಿ ಇವತ್ತು ನಾವು ಮಹಿಳಾ ಆರೋಗ್ಯದ ಬಗ್ಗೆನೇ ಮಾತಾಡಿದ್ವಿ. ಎಕ್ಸ್ಪರ್ಟ್ಸ್ ಎಲ್ಲ ಮಹಿಳಾ ಎಕ್ಸ್ಪರ್ಟ್ಗಳೇ ಬಂದಿದ್ದಾರೆ. ಹೋಲಿಸ್ಟಿಕ್ ಹೆಲ್ತ್ ಅಂದರೆ ಸಂಪೂರ್ಣ ಆರೋಗ್ಯ ತಲೆಯಿಂದ ಕಾಲವರೆಗೂ, ಮತ್ತು ಮೈಂಡ್ ಆ್ಯಂಡ್ ಬಾಡಿ ಮೆಡಿಸನ್ ಅಂತ. ಬರೀ ನಾವು ಇದೇ ಬೇರೆ ಹೊಟ್ಟೆಗೆ ಬೇರೆ, ಹಾರ್ಟ್ಗೆ ಬೇರೆ, ಶುಗರ್ಗೆ ಬೇರೆ ಆ ರೀತಿ ಡಾಕ್ಟರ್ ಅಂತ. ಹೋಲಿಸ್ಟಿಕ್ ಹೆಲ್ತ್ ಅಂದರೆ ಹೋಲಿಸಮ್ ಪ್ರಕಾರ ನೀವು ಎಕ್ಸ್ಪರ್ಟ್ ಅದೇ ಬಂದಿರಿ. ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಅವ್ರು ಬರೀ ಔಷಧಿ ತೊಗೊಳೋದ್ರಿಂದ ಕಾಯಿಲೆ ವಾಸಿ ಆಗಲ್ಲ. ಔಷಧಿ ಸರ್ಜರಿನಲ್ಲಿ ವಾಸಿ ಆಗದಿದ್ದಂಥ ಕಾಯಿಲೆಗಳನ್ನು ನಾವು ನಮ್ಮ ನೇಚುರೋಪತಿ ಯೋಗ ಅಂತ ಇಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಇನ್ಕ್ಯೂರಬಲ್ ಡಿಸೀಸು, ಅಲರ್ಜಿಕ್ ಡಿಸೀಸು, ಕ್ರಾನಿಕ್ ಹಳೆ ಕಾಯಿಲೆಗಳನ್ನ ನಾವು ಗುಣ ಮಾಡ್ತೀವಿ. ಔಷಧಿನ ಟ್ಯಾಪರ್ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಕಾಯಿಲೆಗಳು ಕೂಡ. ಇವಾಗ ಉದಾಹರಣೆಗೆ ಅಲ್ಲಿ ನಮ್ಮ ಹತ್ರ ಒಂದು 8 ವರ್ಷದ ಹುಡುಗನಿಗೆ ಇನ್ಸುಲಿನ್ ತೊಗೊಳ್ತಾ ಇದ್ದ, ಸಡನ್ನಾಗಿ ಬಂತು ಅವನಿಗೆ. ಅವ್ರು 21 ಯೂನಿಟ್ಟು ಏನೋ 22 ಯೂನಿಟ್ಟು ಶುರು ಮಾಡಿಬಿಟ್ರು ಇನ್ಸುಲಿನ್ನು. ಅಂಥದನ್ನು ನಾವು ಅರ್ಧ ಕಟ್ ಮಾಡಿ ಈಗ ಸಂಪೂರ್ಣವಾಗಿ ಇನ್ಸುಲಿನ್ ಇಲ್ದಲೇ ಆ ಹುಡುಗನ್ನ ಸರಿ ಮಾಡಿದ್ದೀವಿ. ಇಲ್ಲ ಅಂತಂದರೆ ಈಗ ಅಲೋಪತಿನಲ್ಲಿ ಇನ್ಸುಲಿನ್ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ಲೈಫ್ ಟೈಮ್ ಪೂರ್ತಿ ಅವನು ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಆ ರೀತಿ ಅಂಥ ಕಾಯಿಲೆಗಳು ಕೂಡ ನಾವು ಎಲ್ಲ ಕಾಯಿಲೆಗಳು ನಾವು ತೊಗೊಳ್ತೀವಿ. ಎಲ್ಲ ವಯಸ್ಸವ್ರಿಗೂ ಮಕ್ಕಳಾಗಲಿ, ಮುದುಕರಾಗಲಿ, 80 ವರ್ಷ ಆಗಲಿ, ಎಲ್ಲ ಕಾಯಿಲೆಗಳು ಎಲ್ಲ ವಯಸ್ಸವ್ರನ್ನೂ ಟ್ರೀಟ್ ಮಾಡ್ತಾಯಿದ್ದೀವಿ. ಯಾವ ಕಾಯಿಲೆ ನಮ್ಮ ಕೈಯಲ್ಲಿ ಆಗಲ್ಲ, ವಾಪಸ್ ಕೊಡೋದಿಲ್ಲ. ಎಲ್ಲದಕ್ಕೂ ಒಂದು ಇಂಪ್ರೂವ್ ಆಗುತ್ತೆ. ಸೈಡ್ ಎಫೆಕ್ಟ್ ಯಾವುದೂ ಇರೋದಿಲ್ಲ. ಆದಷ್ಟು ಮೆಡಿಸಿನ್ಗಳನ್ನ ನಾವು ಕಡಿಮೆ ಮಾಡ್ಕೊಂಡು ಬರ್ತೀವಿ ಬೇಗ. ಮತ್ತು ಸುಮಾರು ಒಂದು 2-3 ವಾರದಲ್ಲಿ ಔಷಧಿಗಳನ್ನ ಸಂಪೂರ್ಣ ಗುಣ ಮಾಡಿಸಿ ಅವ್ರದ್ದು ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಇರಲಿ, ಹೈ ಶುಗರ್ ಇರಲಿ, ಹಾರ್ಟ್ ಕಾಯಿಲೆಗಳಿರಲಿ, ಜಾಯಿಂಟ್ ಪೇನ್ ಇರಲಿ, ತುಂಬ 150 kg 170 kgವರೆಗೂ ಬರ್ತಾ ಅಂಥವ್ರನ್ನೂ ಸರಿ ಮಾಡ್ತೀವಿ. ಮತ್ತು ಮಹಿಳಾ ಕಾಯಿಲೆಗಳು, ಮೈಗ್ರೇನು, ಹೆಡ್ಏಕು, ಅಲರ್ಜಿ ಡಿಸೀಸು, ಸ್ಕಿನ್ ಅಲರ್ಜಿ, ಶ್ವಾಸಕೋಶ ಸಂಬಂಧ ಅಸ್ತಮಾ, ಎಲ್ಲ ರೀತಿಯ ಡೈಜೆಸ್ಟಿವ್ ಎಲ್ಲ ಕಾಯಿಲೆಗಳನ್ನು ನಾವು ಮಾಡ್ತೀವಿ. ಕ್ಯಾನ್ಸರ್ಗಳು ಕೂಡ ಈಗ ಕೊನೆ ಹಂತದಲ್ಲಿ ಬಂದರೆ ಕಷ್ಟ ಆಗುತ್ತೆ. ಬಟ್ 2ನೇ ಹಂತ, ಫಸ್ಟ್ ಸ್ಟೇಜಲ್ಲಿ ಬಂದರೆ ಅದನ್ನು ಅವ್ರು ಕಂಪೋರ್ ಮಾಡ್ಬೋದು. ಟ್ರ್ಯಾಂಕ್ವಿಲ್ ವೆಕೇಶನ್ನು ಅಂತಂದರೆ ಇದು ಈ ರಜೆಗಳಲ್ಲಿ ಕ್ಯಾಶುವಲ್ ಆಗಿ ಬರೋರಿಗೆ, ಅಂದರೆ 2-3 ದಿನ 3-4 ದಿನ ಬರೋರು ಪೇಷಂಟ್ ಎಲ್ಲ ಬಂದು ಆರೋಗ್ಯವಾಗಿ ಸುಮ್ಮನೆ ರಿಲ್ಯಾಕ್ಸ್ ಮಾಡಿಕೊಂಡು ಮಸಾಜು, ಸ್ಟೀಮ್ ಬಾತು, ಒಂದು ಅಲ್ಪಾಹಾರ, ರಸಾಹಾರ, ಶರೀರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ವಾರದೊಳಗಡೆ 3 ದಿನ 4 ದಿನ ಬರೋರಿಗೆ ಟ್ರ್ಯಾಂಕ್ವಿಲ್ ವೆಕೇಷನ್ಸ್ಗಳಲ್ಲಿ ಟ್ರೀಟ್ಮೆಂಟು ಕೂಡ ಕೊಡ್ತೀವಿ. ಮತ್ತು ನಿಜವಾದ ಪೇಷಂಟ್ಗಳು 1 ತಿಂಗಳು 15 ದಿನ ಇರ್ತಾರೆ. ಅಂಥವ್ರಿಗೂ ಎಲ್ಲ ಪ್ರಾಕೃತಿಕವಾದ ಜಲಚಿಕಿತ್ಸೆ ಇದೆ, ತಣ್ಣೀರು ಚಿಕಿತ್ಸೆ, ಬಿಸಿನೀರು ಸಿಗುತ್ತೆ, ಸ್ಟೀಮ್ ಬಾತ್ ಇದೆ, ಆಹಾರ ಇದೆ, ಜ್ಯೂಸ್ ಇದೆ. ಮಾಮೂಲಿ ಊಟ ಕೊಡೋದಿಲ್ಲ. ಹಣ್ಣು ಹಂಪಲು ಎಷ್ಟು ದಿವಸ ಅದು ಕಾಯಿಲೆ ಪ್ರಕಾರ. ಒಬ್ಬೊಬ್ರು 150 kg ಅವ್ರು ಬರ್ತಾರೆ, ಒಬ್ರು 100 kg ಅವ್ರು ಬರ್ತಾರೆ. ಒಬ್ರು ಕಾಯಿಲೆ, ಈಗ ಒಬ್ರು 10 ವರ್ಷ ಕಾಯಿಲೆ ಇರೋರು ಬರ್ತಾರೆ, ಒಬ್ರು 20 ವರ್ಷ ಕಾಯಿಲೆ ಇರುತ್ತೆ. ಮಾಮೂಲಿ 2 ವಾರ 3 ವಾರ ಇರಬೇಕು. ಎಲ್ಲ ಒಂದೇ ಪ್ಯಾಕೇಜ್, ಏನು ಚಾರ್ಜ್ ಇಲ್ಲ. 3,000 ಪರ್ ಡೇ ಅಷ್ಟೇ. ಎಲ್ಲ ಅಕಾಮಿಡೇಷನ್ನು, ವಸತಿ, ಊಟ, ಜ್ಯೂಸು ಎಲ್ಲ ಸೇರಿ ಇಷ್ಟು ಇದಕ್ಕಿಂತ ಕಡಿಮೆ ಇಲ್ಲಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಹಾಸ್ಪಿಟ್ಲು. ಹಾಂ, ಹೌದು ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ B.T. ಚಿದಾನಂದ ಮೂರ್ತಿ ಅಂತ. ನಾನು ಇಡೀ ದೇಶದಲ್ಲೇ ನೇಚುರೋಪತಿ ಎಕ್ಸ್ಪರ್ಟು. ಇಲ್ಲಿ ಕನ್ನಡಿಗನಾಗಿ ನಾನು ಭಾರತ ಸರ್ಕಾರದಲ್ಲಿ ಪ್ರಪ್ರಥಮ ನೇಚುರೋಪತಿ ಯೋಗ ಡೈರೆಕ್ಟ್ರಾಗಿ, ನ್ಯಾಷನಲ್ ಡೈರೆಕ್ಟ್ರಾಗಿ ಸೇವೆ ಮಾಡಿದೆ. ಪೂನಾದಲ್ಲಿ ಮತ್ತು ಡೆಲ್ಲಿನಲ್ಲಿ ಸೇವೆ ಮಾಡಿ ಅಲ್ಲಿ ರಿಟೈರ್ಡ್ ಆದಮೇಲೆ 2012 ಇದ್ದೆ. ಅದಕ್ಕೆ ಮುಂಚೆ ಜಿಂದಾಲ್ ಹಾಸ್ಪಿಟ್ಲ್ ಇದೆ, ಅದಾದಮೇಲೆ ಕೂಡ ಜಿಂದಾಲ್ ಹಾಸ್ಪಿಟಲ್ ಇದ್ದೆ. ಬೇರೆ ಕಡೆ 5-6 ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ಒಂದು ಕಾರ್ಯಕ್ಷಮತೆಯಿಂದ, ದೇವ್ರ ದಯೆಯಿಂದ ನಾನು ಇಡೀ ಭಾರತ ದೇಶದಲ್ಲೇ ನಾನು ನಂಬರ್ 1 ನೇಚುರೋಪತಿ ಎಕ್ಸ್ಪರ್ಟು
ಸರ್ಕಾರದ ಲೆವೆಲಲ್ಲಿ ಕೂಡ ಮತ್ತು ಪ್ರೈವೇಟ್ ಸರ್ಕಾರದಲ್ಲಿ ನಾನು ಬಿರ್ಲಾ, ಜಿಂದಾಲು, ಧರ್ಮಸ್ಥಳ ಮ್ಯಾನೇಜ್ಮೆಂಟು ಮತ್ತು ZTV ನ್ಯೂಯಾರ್ಕಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ದೊಡ್ಡ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ನಾನು ಮಾಡ್ತಾ ಇದ್ದೀನಿ. 75 ವರ್ಷ ಆಗಿದೆ. ಇವಾಗಲೂ ದಿನಕ್ಕೆ 10-12 ಗಂಟೆ ಕೆಲಸ ಮಾಡ್ತೀನಿ. ನಮ್ಮದು ಉದ್ದೇಶ ಏನಂದರೆ ಕಾಯಿಲೆಗಳು ಬರ್ದಂಗೆ ನೋಡ್ಕೋಬೇಕು. ಬಂದರೆ ಅದನ್ನು ಅತಿ ಶೀಘ್ರವಾಗಿ ಗುಣ ಮಾಡಬೇಕು. ಔಷಧಿಯನ್ನು ಬಿಡಿಸಿ ಉತ್ತಮ ಆರೋಗ್ಯ, ಬೆಟರ್ ಹೆಲ್ತ್ ವಿತೌಟ್ ಮೆಡಿಸನ್ ನಮ್ಮದು ಮಂತ್ರ. ಔಷಧಿ ತಗೊಳ್ತಾ ಇದ್ದರೆ ಅದು ಬ್ಯಾಡ್ ಟು ವರ್ಸ್ಟ್ ಆಗುತ್ತೆ. ಹಾಸ್ಪಿಟ್ಲಿಂದ, ಜನರಲ್ ಹಾಸ್ಪಿಟ್ಲಿಂದ ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು, ಹಾಸ್ಪಿಟ್ಲ್ಗಳು ನಮ್ಮ ಸಮಾಜದಲ್ಲಿ ಒಂದು ಕ್ರಾಂತಿ ತರಬೇಕು. ಹಾಸ್ಪಿಟ್ಲ್ಗಳನ್ನು ಕಡಿಮೆ ಮಾಡಬೇಕು, ಆರೋಗ್ಯವನ್ನು ಜಾಸ್ತಿ ಮಾಡಬೇಕು. ಇದು ಹಾಂ, 9811907711. ನಮ್ಮ ಹಾಸ್ಪಿಟ್ಲು ನಂದಿ ಬೆಟ್ಟದ ಕೆಳಗಡೆ ನಿರ್ವಾಣ ನೇಚರ್ ಹೀಲಿಂಗ್ ಅಂತ 300 ಬೆಡ್ ಹಾಸ್ಪಿಟ್ಲು ತಯಾರಾಗಿದೆ ಈಗ.